Hello everyone, welcome back to Shilpa Manoj YouTube channel. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪಾ ಅಂತ ಅಂದ್ರೆ ಇವತ್ತು ನಮ್ಮಮ್ಮ ಎಲ್ಲ ಬರ್ತಾವ್ರ. ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಆಯ್ತಾ, ಬನ್ನಿ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು. ಅವರು ಬೇರೆ ಎಲ್ಲ ಕೆಲಸ ಇರುತ್ತಲ್ವಾ, ಸೊ ಹಾಗಾಗಿ ಬರೋಕ್ಕಾಗಿರ್ಲಿಲ್ಲ. ಇವತ್ತು ಬರ್ತಾ ಇದ್ದಾರೆ. ಸೊ ಇವತ್ತೇನಪ್ಪ ಅಂದ್ರೆ ನಮ್ಮ ಗುಂಡ ಪಾಪ ಆಚೆನೇ ಇರಬೇಕು, ಐ ಮೀನ್ ಕಟ್ಟಾಕೆ ಇರಬೇಕು ಇವತ್ತೆಲ್ಲ ನಮ್ಮ ಗುಂಡನ್ನ. ಸ್ವಲ್ಪ ಹೊತ್ತು ಆಚೆ ಸ್ವಲ್ಪ ಹೊತ್ತು ಒಳಗಡೆ ಈ ಥರ ಕಟ್ಟಾಕ್ತೀವಿ. ಯಾಕೆ ಅಂತ ಅಂದ್ರೆ ಬೂಬು ಬರ್ತಾ ಇದ್ದಾನ ಜೊತೆಗೆ. ಅವ್ನು ಬಂದ್ರೆ ಗುಂಡುಂಗೆ ಫ್ರೀ ಇರಲ್ಲ, ಐ ಮೀನ್ ಅವ್ನು ಕಟ್ಟಾಕೆ ಇರ್ಬೇಕು. ಸ್ವಲ್ಪ ಬೂಬು ತರಲೆ ಮಾಡ್ತಾನೆ ಗುಂಡನ್ ಜೊತೆ. ಸೊ ಗುಂಡ ಸ್ವಲ್ಪ ಕಚ್ಬಿಡ್ತಾನೆ. ಸೊ ಹಾಗಾಗಿ ಅವನು ಇವನು ಜೊತೆಲಿ ಇರೋದಕ್ಕೆ ಬಿಡೋದೇ ಇಲ್ಲ. ಅವ್ನು ದೂರ ಇದ್ರೆ ಇವನ್ ದೂರ ಇರ್ಬೇಕು ಈ ತರ. ಮತ್ತೆ ಫ್ರೀಯಾಗಿ ಬಿಟ್ರು ಅವನು ಓಡ್ ಬಂದು ಹಿಂಗೆ ಗುಂಡುಂಗೆ ರೇಗ್ಸೋದು ಇದೆಲ್ಲ ಮಾಡ್ತಾ ಇರ್ತಾನೆ ಆಯ್ತಾ. ಸೊ ಇವನಿಗೆ ಅದು ಇಷ್ಟ ಆಗಲ್ಲ, ಗುಂಡುಂಗೆ ಇಷ್ಟ ಆಗೋದಿಲ್ಲ. ಮತ್ತೆ ಅವ್ನು ಸೈಲೆಂಟ್ ಆಗಿರೋ ಟೈಮಲ್ಲಿ ಅವಾಗ ಇವನ್ ರೇಗ್ಸಕ್ ಈ ತರ ಎಲ್ಲ ಹೋಗ್ಬಿಟ್ಟು ಕಚ್ಬಿಡೋದು ಹಿಂಗೆಲ್ಲ ಮಾಡ್ಬಿಡ್ತಾನೆ. ಸೊ ಹಾಗಾಗಿ ಇವತ್ತು ಗುಂಡುಂಗೆ ಪಾಪ ಕಟ್ಟಾಕ್ಬೇಕು. ಬೆಳಗ್ಗೆಯಿಂದನೂ ಕಾಪಿರೈಟ್ ಬರುತ್ತ ಬೆಳಗ್ಗೆಯಿಂದನೂ ಗುಂಡುಂಗೆ ಬೆಲ್ಟ್ ಹಾಕಿ ಇಟ್ಟಿದೀವಿ. ಯಾಕೆಂದ್ರೆ ಅವ್ರು ಬಂದಾಗ ಲೈಕ್ ಬೆಳಗ್ಗೆಯಿಂದ ಅಂತೇನಿಲ್ಲ, ಸ್ವಲ್ಪ ಒಂದ್ 5-10 ನಿಮಿಷದಿಂದ ಬೆಲ್ಟ್ ಹಾಕಿ ಇಟ್ಟಿದೀವಿ. ಯಾಕೆ ಅಂದ್ರೆ ಬೂಬು ಬಂದಾಗ ಇವ್ನು ಯಾರಾದ್ರೂ ಬಂದ್ರೆ ಫಸ್ಟ್ ಇವನೇ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಡೋರಲ್ಲಿ. ಡೋರ್ ಏನಾದ್ರು ತೆಗೆದ್ರೆ ಇವನು ಆಮೇಲೆ ಬೂಬು ಮೇಲೆಲ್ಲ ಬಿದ್ದು ಒದ್ದಾಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಹಾಗಾಗಿ ಇವನಿಗೆ ಬೆಲ್ಟ್ ಹಾಕಿದೀವಿ. ತೋರಿಸ್ತೀನಿ ರೀ ಹೆಂಗ್ ಕೂತವನೆ ಅಂತ. ನೋಡಿ ಯಾವ ತರ ಕೂತವನೆ ಅಂತ ಅಂದ್ಬಿಟ್ಟು. ಗುಂಡ ಬೂಬು ಬರ್ತವನೆ, ನೀನು ಕಟ್ಟಾಕ್ಬೇಕಮ್ಮ. ಅವನ್ ರೂಮಲ್ಲೇ ಮುಟ್ಕೊಡ್ರಪ್ಪ, ನನ್ನ ಕಟ್ಟಾಕ್ಬೇಡಿ ಆಚೆ ಅಂತ. ಪಾಪ ರೂಮಲ್ಲಿ ಬಿಡದ ನಿನ್ನ? ಆಚೆ ಇದ್ರೆ ಆಚೆ ಬಿಟ್ರೇನೆ ಸ್ವಲ್ಪ ಸುಮ್ನೆ ಇರ್ತಾನೆ. ಅಂದ್ರೆ ಪಾಪು ಅದೇ ಓಡಾಡ್ತಾ ಇರ್ತಾನೆ. ಆ ಕಡೆಗಾದಂಗೆ ಸ್ವಲ್ಪ ಕಟ್ಬೇಕು. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಬಿಸ್ಲೈತೆ. ಸೊ ನೋಡೋಣ ಒಳಗಡೆ ವಿಂಡೋ ಹತ್ರ ವಿಂಡೋ ಹತ್ರ ಈ ತರ ಕಟ್ಬೇಕು ಸ್ವಲ್ಪ ಹೊತ್ತು. ಅವನ್ನ ಮೇಂಟೈನ್ ಮಾಡೋದಕ್ಕೆ, ಬೂಬನ್ನ ಕಂಟ್ರೋಲ್ ಮಾಡೋದಕ್ಕೆ ಸಖತ್ ಕಷ್ಟ. ಮತ್ತೆ ಅದ್ರ ಜೊತೆ ಇನ್ನ ನಮ್ ಗುಂಡ ಅಂದ್ರೆ ಇನ್ನೂ ಹೆವಿ ಕಷ್ಟ. ಅವನು ನಮಗ್ ಭಯ ಆಗುತ್ತೆ ಬೂಬು ಬಂದಾಗ ಮನೆಗೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತಾನೆ ಇರ್ಬೇಕು, ಯಾವ ಟೈಮಲ್ಲಿ ಎಲ್ಲಿ ಓಡೋಗ್ಬಿಡ್ತಾನೋ. ಅದು ಬೇರೆ ಆಚೆ ಎಲ್ಲ ಹೋಗ್ಬಿಡ್ತಾನ. ಮತ್ತೆ ಇಲ್ಲಿಂದ ಬಗ್ ನೋಡೋದು ಕೆಳಗಡೆಗೆ ಇದೆಲ್ಲ ಮಾಡ್ತಿರ್ತಾನೆ. ನಮ್ಗಂತೂ ಭಯ ಆಗ್ತಾ ಇರುತ್ತೆ, ಎಲ್ಲಿ ಏನ್ ಮಾಡ್ಕೊಂಡ್ಬಿಡ್ತಾನೋ ಅಂತ. ಒಬ್ರು ಅವ್ನ್ ಸುತ್ತಾನೆ ಇರ್ತಾರೆ. ಅದ್ರಲ್ಲಿ ಬೇರೆ ಗುಂಡುಂಗೆ ಓಡೋಗಿ ಹಿಂಗೆಲ್ಲ ಕಾಲಲ್ಲೆಲ್ಲ ಹಿಂಗ್ ಮಾಡೋದು, ಐ ಮೀನ್ ಕಾಲಲ್ಲಿ ಹಿಂಗೆ ಬಾ ಬಾ ಅನ್ನೋತ್ರ ಹಿಂಗೆ ಕರೆಯೋದು, ಹಿಂಗೆಲ್ಲ ಮಾಡ್ತಿರ್ತಾನೆ. ಕಾಲ್ ಕೊಡೋದು ಅವನ್ ಮುಂದೆ ಈ ತರ ಎಲ್ಲ. ಸೊ ಹಾಗಾಗಿ ನಮಗ್ ಭಯ ಎಲ್ಲಿ ಏನಾಗ್ಬಿಡುತ್ತೋ ಅಂತ. ಅದಕ್ಕೆ ಇವನ್ನೂ ಕಟ್ಟಾಕ್ಬಿಟ್ಟಿರ್ತೀವಿ, ಜೊತೆಗೆ ಅವನು ನೋಡ್ಕೊತಾ ಇರ್ಬೇಕು. ಎಸ್, ಬರ್ತಾ ಇದಾರೆ. ಇನ್ನ ಸ್ವಲ್ಪ ದೂರದಲ್ಲಿದ್ದಾರೆ. ನಮ್ಮಮ್ಮ ಇಲ್ಲಿಗೆ ಬಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಚೆನ್ನಾಗಿ ಫಿಶ್ ಸಿಗುತ್ತೆ ಆಯ್ತಾ. ಸೊ ಅದಕ್ಕೆ ಫ್ರೆಶ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ಅವ್ರು ಬಂದಾಗ ಆಲ್ಮೋಸ್ಟ್ ಫಿಶೇ ಮಾಡೋದು. ಇವತ್ತು ಫಿಶ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬರ್ತಾ ಇದಾರೆ ಇವಾಗ. ಫಿಶ್ ಅದೆಲ್ಲ ಮಾಡ್ಬೇಕು, ನಮ್ಮಮ್ಮನೆ ಬಂದ್ ಮಾಡ್ತಾರೆ. ಎಸ್, ನೋಡೋಣ ಅವ್ರು ಬಂದ್ಮೇಲೆ ಏನೆಲ್ಲ ಆಗುತ್ತೆ. ಎಸ್, ನಮ್ಮಮ್ಮ ಬಂದ್ರು. ಗುಂಡನ್ ಮಾಡಿ ಹೆಂಗಾಡ್ತವ್ರೆ. ಹಾಯ್, ಹೇಗಿದ್ದೀರಾ? ನೀನ್ ಹೇಗಿದ್ದೀಯಾ ಅಂತ ಕೇಳಿದ್ದು. ಸ್ಕೂಲ್ಗೆ ಹೋಗಿಲ್ಲ, ರಜಾ ಹಾಕೊಂಡ್ ಬಂದ್ಬಿಟ್ಟವನೆ. ಆ ಸ್ಕೂಲ್ಗೆ ಹೋಗ್ಬೇಕು ತಾನೆ? ಹೋಗಲ್ಲ? ಅವಳಲ್ಲ? ಹಾ, ಎಲ್ಲಿ? ನಮ್ಮಮ್ಮ ಇದೇನ್ ಚಿಕನ್ ಎಲ್ಲ ಕಲ್ಸ್ಕೊಂಡ್ ಬಂದಿರಂಗಿದ್ಯಾ? ಕಬಾಬ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಎಲ್ಲ ಅಲ್ಲಿಂದನೇ ಮಾಡ್ಕೊಂಡು ಅಂದ್ರೆ ಕಲ್ಸ್ಕೊಂಡು
ಏನೋ ಹಸಿಟ್ಟು ತರಕಾರಿ ಎಲ್ಲ ತಗೊಂಡ್ಬಂದವ್ರೆ. ಫಿಶ್ ಎಲ್ಲ ತಗೊಂಬಂದೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದೀವಿ ಇವಾಗ. ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ ಪಾಟ್ ತರಿಸ್ತೀನಿ ಅಂತ, ತರಿಸಿದೀನಿ. ಈಗ ಗಿಡ ಹಾಕುವಾಗ ಸ್ವಲ್ಪ ಇದಾಗ್ಬಿಡ್ತು ನೋಡಿ ಅಂತ ಅನ್ಸ್ಬೋದು. ಎಷ್ಟು ಬನ್ನಿ ಇದನ್ನ ಒಳಗಡೆ ಎತ್ಬಿಟ್ಬಿಡೋಣ. ಒಳಗಡೆನೆ ಇಟ್ಟಿದೆ ಸಿಂಕ್ ಹತ್ರ. ಎಲ್ಲ ಟೇಬಲ್ ಮೇಲೆ ಇಡ್ತೀನಿ ಬಿಡು. ಇಂಡೋರ್ ಪ್ಲಾಂಟ್ ಕಣಮ್ ಇದು, ಇಲ್ಲಿ ಇಡ್ಬೇಕು ಅಂತ ಹೇಳಿ ತರಿಸಿದ್ದು. ಇಲ್ಲೇ ಇಡ್ತಾ ಇದ್ದೀನಿ. ಗುಂಡ ಅವಾಗಿಂದ ಒಳಗಡೆ ಬರಕ್ ಟ್ರೈ ಮಾಡ್ಸೋದು ಪಾಪ. ಒಳಗಡೆ ಹಾಕೋಣ. ಸ್ವಲ್ಪ ತೀರಪ್ಪ ಗುಂಡು, ಇಲ್ಲೇ ಇದು ಸ್ವಲ್ಪ ಹೊತ್ತು, ಆಮೇಲೆ ಒಳಗಡೆ ಬರವ. ಏನಪ್ಪ ಕಬಾಬ್ ಬೇಕಾ? ಹೂವೆಲ್ಲ ಯಾಕೆ ತರಕ್ ಹೋದೆ? ತೊಳ್ದಿದ್ಯಾ? ಹಂಗೆ ಮಡಿಕೊ ಫ್ರಿಜ್ ಅಲ್ವಾ. ಮೊಟ್ಟೆ ಬೇಯಿಸ್ಬಿಟ್ಟಾಗ ಬಂದಿದ್ಯಾ? ಗುಂಡ 2 ಮೊಟ್ಟೆ ಬಂದೈತ್ ನೋಡ ನಿಂಗೋಸ್ಕರ. ಮೆಣಸಿಕಾಯಿ ಎಲ್ಲ ಇತ್ತು ಕಣಮಿ. ಅಯ್ಯೋ ನೀನೊಂದು ಇರು, ಬಾಕ್ಸ್ ತರ್ತೀನಿ, ತಗೊಂಡೋಗ್ ಮನೆಗಿಲ್ಲ. ಸುಮ್ಮನೆ ಗುಂಡ. ಇವಾಗ ಕೆಲವೊಂದು ಐಟಮ್ಸ್ ಬೇಕಿತ್ತು, ಸೊ ಹಾಗಾಗಿ ತರಿಸ್ಕೊಂಡಿದೀನಿ. ಬನ್ನಿ ಏನೇನ್ ತಂದಿದೀನಿ ತರಿಸಿದೀನಿ ತೋರಿಸ್ತೀನಿ. ಇದು ಮನೋಜ್ ಅವ್ರಿಗೆ ಇಷ್ಟ ಆಯ್ತಾ ಪಾಪ? ಇದು ತೆಗಿಯಮ್ಮ, ಚುಚ್ಚುತ್ತ. ಜಾಸ್ತಿ ತಗೊಳಂಗಿಲ್ಲ, ಒಂದೊಂದೇ ತಗೋಬೇಕು. ಇದು ಅನಾನಸ್ಸು ಕಾಯ ಮಮ್ಮಿ, ಹಣ್ಣಾಗದ ಎಷ್ಟು ದಿನ ಬೇಕು? ಮತ್ತೆ ಇದು ಬೂಬುಗೆ ಅಂತ ಹೇಳಿ ತರಿಸಿದ್ದಾಯ್ತು. ನಮ್ಮಮ್ಮ ಬೆಟ್ಟದ ನಲ್ಲಿಕಾಯಿ ತಿಂತಾರೆ, ಸೊ ಹಾಗಾಗಿ ತರಿಸಿದ್ದಾಯ್ತು. ಆಮೇಲೆ ನನಗೆ ಡಾರ್ಕ್ ಚಾಕ್ಲೇಟ್ ಬೇಕಿತ್ತು, ಹಾಗಾಗಿ ಡಾರ್ಕ್ ಚಾಕ್ಲೇಟ್ ತರಿಸಿದ್ದೀನಿ. ಮತ್ತೆ ಈರುಳ್ಳಿ ಬೇಕಿತ್ತು, ಒಂದೇ ಈರುಳ್ಳಿ, ಒಂದೇ ಈರುಳ್ಳಿ ತರಿಸಿದ್ದೀನಿ. ನಿಂಬೆಹಣ್ಣು, ಹಾಗೆ ಆಯಿಲು, ಡಾರ್ಕ್ ಚಾಕ್ಲೇಟು ಈ ಸಲ 90% ತೊಗೊಂಡ್ಬರ್ತಿದ್ದೀನಿ. ಎಲ್ಲಾನು ತಿನ್ನೋಂಗಿಲ್ಲ ಪಪ್ಪು, ಒಂದಷ್ಟೇ ಸಾಕು. ಡಾರ್ಕ್ ಚಾಕ್ಲೇಟ್ ತಿಂತಾ ಇದ್ದೀನಿ ಆಯ್ತಾ, ಸಖತ್ ಕಹಿ ಇದೆ. ನಂದು ಯೋಗ ಮ್ಯಾಟ್ ಯಾಕೋ ತಗೊಂಡಿದ್ಯಾ? ನಿಧಾನಕ್ಕೆ ತಿನ್ನೋ. ಅವ್ನು ಚಿಕನಲ್ಲಿ ಕಬಾಬ್ ಒಂದೇ ಇಷ್ಟಪಡೋದು, ಅದು 2 ಪೀಸ್ 1 ಪೀಸ್ ಈ ಥರ ತಿಂತಾನೆ. ನಿಧಾನಕ್ಕೆ ತಿನ್ನೋ. ಪಪ್ಪು ಈ ಚಾಕ್ಲೇಟ್ ತಿನ್ನು ನೋಡು, ಸ್ವಲ್ಪ ತಿನ್ನು, ಜಾಸ್ತಿ ತಗೋಬೇಡ. ಹೆಂಗೈತೆ? ಏನು ಏನಾಯ್ತು? ಕಚ್ಚಿರ್ಬೋದು ಅಂದೆ. ಮೇಲೆ ಕ್ಯಾಮ್ರದ ಬಂದ್ರೆ ಏನೋ ಪ್ರಾಬ್ಲಮ್ ಐತೆ. ಒಂದು
ಇದು ಅನಾನಸ್ ಯಾಕೋ ಹೋಗಿರೋ ಥರ ಇದೆ, ಇದೆಲ್ಲ ತೂತಾಗ್ಬಿಟ್ಟೈತೆ. ಕಂಪ್ಲೇಂಟ್ ರೈಸ್ ಮಾಡಬೇಕು. ಪಾಪು ಚೆನ್ನಾಗಿರೋದು ಕಳಿಸಿ ಅಂತ ಹೇಳ್ಬೇಕು ತಾನೇ ನೀನು ಅವ್ರಿಗೆ? ಹಾ, ಹಿಂಗ ಮಾಡೋದು? ಎಂತದ್ ಕೊಟ್ಟವ್ರು ನೋಡಿಲಿ. ಮಮ್ಮಿ ಕೇಳ ಮಮ್ಮಿ ಮಾಡ್ತೀನಿ ರೆಡಿ ಆಗಕ್ಕೆ ಸಂಜೆ. ಏನಂದಲ್ಲ ಅವತ್ತು ತರ್ಸಿದ್ದಳು ಚಾಕ್ಲೇಟ್ ಅದು ಸ್ವೀಟ್ ಇತ್ತು, ಸ್ವೀಟ್ ಇಲ್ಲ, ಕೈ ಐತೆ. ಅವತ್ತು ತರ್ಸಿ ಸ್ವೀಟ್ ಇತ್ತಾ? ಇದು 90% ಡಾರ್ಕು, 10% ಅಷ್ಟು ಶುಗರ್ ಇರುತ್ತೆ. ಅದಕ್ಕೆ ನಮ್ಮಮ್ಮ ಶುಗರ್ ಐತೇನೋ ಅನ್ಕೊಂಡು ಚಾಕ್ಲೇಟ್ ತಗೊಂಡ್ ಕಚ ಅಂತ ತಗೊಂಡ್ ತಿಂದ್ಬಿಟ್ರು. ಆಮೇಲೆ ತಿಂದ್ಬಿಟ್ಟು ಹೇಳ್ತಾರೆ ಕೈ ಐತೆ ಅಂತ. ಇವಾಗ ಚಿಕನ್ ಎಲ್ಲ ಮಾಡಿದ್ದಾರೆ, ನಮ್ಗೆ ಬಂದಿದೆ, ಕಬಾಬ್ ಕೊಟ್ಟಿದ್ದಾರೆ. ಒಂದು ಊಟ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ನಾನು. ಸೊ ಊಟ ಮಾಡ್ಬೋದು, ನೀರೆಲ್ಲ ಕುಡಿಬೋದು ಅಂತ ಹೇಳ್ಬಿಟ್ಟು. ಗುಂಡ ನಿಧಾನ ತಿನ್ನು, ಸುಡ್ತೈತೆ. ಏನ್ ಚಿಕನ್ ಕಂಡಿಲ್ಲ ನಾನು ತಿಂತಾನೆ. ಬಿಬು ಹೆಂಗೈತೆ? ಬಿಬು ಹೆಂಗೈತೆ? ಚೆನ್ನಾಯ್ತಾ? ನಮ್ ಬೂಬು ಡಂಬಲ್ಸ್ ಇಟ್ಕೊಂಡು ನಿಂತವನು. ಇಲ್ಲಿ ನಿಂಕೋ ಪಾಪ, ಡಂಬಲ್ಸ್ ಇಟ್ಕೊಂಡು. ಇಲ್ಲಿ ಪಾಪ ಹಿಂಗ್ ಮಾಡೋದು ಮಾಡ, ಒಂದ್ ಕೈಯಲ್ಲಿ ಮಾಡಿ. ಬಲ್ಗೈಲಿ ಇಟ್ಕೊ ಮಾಡು ನೀಟಾಗಿ. 2ರಲ್ಲಿ ಮಾಡಿ. ಈಗ 1 kg ಹೆಂಗ್ ಆರಾಮಾಗಿ ಎತ್ತುತ್ತ ನೋಡಿ. ಫೋಟೋ ತೆಗಿಬೇಕಾ? ಹಾ, ತೆಗಿಬಾರ್ದಾ? ಸ್ಟಾಪ್ ಮಾಡ್ಲಾ? ಯಾಕೆ? ಶೈಕ್ಯೂರು ಯಾಕೋ ಸಾಕೈತೇನೋ. ಓಹೋ ಹೋ ಹೋ, ಅಯ್ಯೋ ಇದು ಮಲ್ಗಿ ಮುರ್ಕೊಂಡಿ. ಹಂಗಲ್ಲ ಕಣ ಮಾಡೋದು. ಜಂಪ್ ಮಾಡು, ಅದು ಇಟ್ಕೊಂಡು ಜಂಪ್ ಮಾಡು. ಜೋರ ಪುಟ್ಟವ ಈಗ ಮಮ್ಮಿ ಕೊಡಿ. ನೀಟಾಗಿ ಮಾಡೋ, ಹೆಂಗೆಂಗೋ ಮಾಡ್ತೀಯ ನಾವು. ಅಡುಗೆ ಎಲ್ಲ ಆಗಿದೆ. ಇವಾಗ ಊಟ ಮಾಡಬೇಕು. ನಾನು ಇಷ್ಟು ಹಾಕೊಂಡಿದ್ದೀನಿ. ನಮ್ಮ ಅಮ್ಮ ಅವರೆಲ್ಲ ತಿಂಡಿ ತಿಂದಿದ್ರಂತೆ. ನಾನು ತಿಂಡಿ ಇಲ್ಲ, ಡೈರೆಕ್ಟು ಲಂಚ್ ಮಾಡ್ತಾ ಇದ್ದೀನಿ, ಅಂದರೆ ಊಟ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಊಟ ಎಲ್ಲ ಹಾಕೊಂಡಿದ್ದೀನಿ. ಇವಾಗ ತಿನ್ಬೇಕು, ತಿನ್ಬಿಟ್ಟು ಸಿಗ್ತೀನಿ. ಓಕೆ, ನನಗಿದು ಮೆನ್ಯೂ ಬಟನ್ ಅಮ್ಕಿದ್ರೆ ಈ ತರ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾನು ಇಲ್ಲೇ ಡೈರೆಕ್ಟ್ ಕ್ಲಿಕ್ ಮಾಡ್ತಾ ಇದ್ದೆ. ಮೈನಸ್ ಪ್ಲಸ್. ಆಯ್ತು, ಸುಮ್ಮನೆ ಇರು, ಹೋಗಿ ಸರಿ. ಏನಪ್ಪ ಅಂತ ಅಂದರೆ, ರಮ್ಯಾ ಫೋಟೋಸ್ ತೆಗೆಸ್ಕೊಬೇಕು, ತಕ್ಕೊಡ್ತೀಯಾ ಅಂತ ಕೇಳಿದ್ಲು. ಲಾಸ್ಟ್ ಟೈಮ್ ನಾನು ತಕ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ನೋಡಿಬಿಟ್ಟು ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಅವಳಿಗೆ ನಂದೇ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆ ಕ್ಯಾಮ್ರನ್ನು ತೊಗೊಂಬಂದಿದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರ ಟ್ರೀಸ್ ಎಲ್ಲ ಇದೆ ಅಲ್ವಾ, ಮರಗಳೆಲ್ಲ ಇದೆ ಅಲ್ವಾ, ಇಲ್ಲಿ ತೆಗಿಯೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಹಲೋ ಹಲೋ, ಹಾಯ್. ಹಾಯ್. ಅದು ನನ್ನ ಡ್ರೆಸ್ಸೇ ಕೊಟ್ಟಿದ್ದೀನಿ ನೋಡಿಗೆ. ಇದು ಬೇಡ ಅಂತ ಹೇಳ್ತಾ ಇರ್ಲಿ, ಏನಾಗಲ್ಲ ಹಾಕು ಅಂತ ಹೇಳಿ ಕೊಟ್ಟಿದ್ದೀನಿ. ಏನ ಇಲ್ಲ ಆಯ್ಕೊಳಂಗಿದ್ಯಲೇ ರಮ್ಯಾ, ಇಲ್ಲೇ ಆಯ್ಕೊಳಂಗಿದ್ಯಾ? ಬಾ ಇಳಿ ಕೆಳಗೆ. ಇವಾಗ ಶೂಟ್ ಎಲ್ಲ ಆಯ್ತು, ಬಿಸಿಲು ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ. ಹೋಗ್ತಾ ಇದೀವಿ ಮನೆಗೆ, ಬನ್ನಿ ಹೋಗೋಣ. ಇವಾಗ ನಾನು ಗುಂಡಂಗೆ ಕರ್ಕೊಂಡು ವಾಕ್ ಬಂದಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ಪಾಪ ವಾಕ್ ಕರ್ಕೊಂಡ್ಬಂದಿದ್ದೀನಿ ಅವನಿಗೆ. ನಮ್ಮಮ್ಮನೂ ಬೂಬುಗೆ ಊಟ ಮಾಡಿಸ್ತವ್ರಲ್ಲಿ.
ಊಟ ಮಾಡಿಸ್ತವ್ರೆ. ಅವ್ನಿಗೆ ಆಚೆನೇ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕು. ಅವಾಗಿಂದನೂ ಅಭ್ಯಾಸ ಮಾಡಿ ಮಾಡಿ ಈಗಲೂ ಅದೇ ರೂಢಿಲಿದ್ದಾನೆ. ಎಸ್, ಇವಾಗ ವಾಕ್ ಮಾಡಿಕೊಂಡು ಮನೆಗೆ ಹೊರಡಬೇಕು. ಆಲ್ರೆಡಿ 6:45 6:30 ಆ ಥರ ಆಗಿಬಿಟ್ಟಿದೆ. ಎಸ್, ಸ್ವಲ್ಪ ವಾಕ್ ಮಾಡಿ ಅಂದರೆ ಗುಂಡನ್ನ ವಾಕ್ ಮಾಡಿಸಿ ಆಮೇಲೆ ಸಿಗ್ತೀನಿ. ಬಾಯ್. ಏನು ಗೊತ್ತಾ, ಮಧ್ಯಾಹ್ನ ಬಂದಿದ್ರಲ್ವಾ, ಇದು ಏರ್ ಫ್ರೈಯರ್ದು ಡೆಮೋ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಈವನ್ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಡೆಮೋ ಕೊಡೋದಂತ ಹೇಳ್ಬಿಟ್ಟು. ಪಾಪ ಅವರು ಮೇ ಬಿ ಹೊಸಬ್ರೋ ಏನೋ, ನಂಗೆ ಅಷ್ಟು ಐಡಿಯಾ ಇಲ್ಲ. ಅವರೇ ಮ್ಯಾನ್ಯುವಲ್ ಬುಕ್ ಕೇಳ್ತಾಯಿದ್ರು, ಮ್ಯಾನ್ಯುವಲ್ ಬುಕ್ ಕೊಡಿ, ಅದನ್ನ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ. ಮತ್ತು ಕೇಳಿದೆ ನಾನು, ನಿಮಗೆ ಹೊಸದ ಇದು ಹೇಗೆ ಅಂತ ಹೇಳ್ಬಿಟ್ಟು. ಹಂಗೇನಿಲ್ಲ, ಮ್ಯಾನ್ಯುವಲ್ ಬುಕ್ ಕೊಟ್ಟರೆ ನಾನು ನೋಡಿ ಹೇಳ್ತೀನಿ ಅಂತ ಅಂದರು. ಓಕೆ, ನಾನು ಮ್ಯಾನ್ಯುವಲ್ ಬುಕ್ ನೋಡಿದ್ದೀನಿ, ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಎಸ್, ಏನಪ್ಪ ಅಂದರೆ ಅಡುಗೆ ಎಲ್ಲ ಮಾಡಿದ್ದಾಯಿತು, ತಿಂದಿದ್ದಾಯಿತು, ಈವನ್ ಸಂಜೆ ಹೋಗಿ ವಾಕ್ ಮಾಡಿದ್ದಾಯಿತು. ರಮ್ಯಾನೂ ಮನೆಗೆ ಹೊರಟ್ಲು. ನಾಳೆ ಅಮ್ಮ ಮತ್ತು ಬೊಬ್ಬ ಹೋಗ್ತಾರೆ. ಮನೋಜ್ ಅವ್ರೂ ಕೆಲ್ಸಕ್ಕೆ ಹೋದರು. ಸೊ ಮತ್ತು ಇವತ್ತಿನ ಒಂದು ದಿನನ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ದಿನದಿಂದ ಹೇಳ್ತಾ ಇದ್ದೆ ಬನ್ನಿ ಮನೆಗೆ ಅಂತ. ಇವತ್ತು ಅಮ್ಮ ಬಿಡು ಮಾಡ್ಕೊಂಡು ಬಂದಿದ್ದಾರೆ. ಎಸ್, ನೋಡಿದ್ರಲ್ಲ, ಈ ಒಂದು ಬ್ಲಾಗು ಇಷ್ಟ ಆಗಿತ್ತು. ಎಸ್, ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.